ಲೋಕಸಭೆ ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ತಾಲೀಮನ್ನ ಈಗಾಗಲೇ ಆರಂಭ ಮಾಡಿದೆ. ದೆಹಲಿಯಲ್ಲಿ ಎರಡೂ ಪಕ್ಷಗಳಿಂದಲೂ ಕೂಡ ಹೈ ಲೆವೆಲ್ ಟಿಕೆಟ್ ಮೀಟಿಂಗ್ ನಡೀತಾ ಇದೆ. ಸರ್ವೆ ರಿಪೋರ್ಟ್ ಆಧಾರದ ಮೇಲೆ, ಬೂತ್ ಮಟ್ಟದ ಅಭಿಪ್ರಾಯದ ಆಧಾರದ ಮೇಲೆ ಟಿಕೆಟ್ ಹಂಚಿಕೆಯ ಸರ್ಕಸ್ ನಡೀತಾ ಇದೆ. ಆದರೆ ಕೆಲವು ಕಡೆ ಈಗಾಗಲೇ ದೆಹಲಿಗೆ ಹೋಗಿ ಒಂದಷ್ಟು ಲಾಬಿ ಮಾಡ್ತಾ ಇರುವಂತಹ ವಿಚಾರಗಳನ್ನು ಕೂಡ ನಾವು ಗಮನಿಸಬಹುದು. ಕೆಲವು ಕಡೆ ಈಗಾಗಲೇ ಬಿಜೆಪಿ ಗಮನಿಸಿದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅನ್ನುವಂತಹ ಸಂದರ್ಭದಲ್ಲೇ ಒಂದಷ್ಟು ಲಾಬಿಗಳು ನಡೀತಾ ಇದೆ. ಇನ್ನು ಬಿಜೆಪಿ ಈಗಾಗಲೇ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಎರಡನೇ ಪಟ್ಟಿಗಾಗಿ ಈಗಾಗಲೇ ಎಲ್ಲ ಕಸರತ್ತು ಮಾಡ್ತಾ ಇದ್ರೆ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನ ಈಗಾಗಲೇ ಸಿದ್ಧತೆ ಮಾಡ್ತಾ ಇದೆ. ಇನ್ನು 2-3 ದಿನಗಳಲ್ಲಿ ಎರಡೂ ಪಕ್ಷಗಳಿಂದ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಯಾವುದೇ ರೀತಿಯ, ಅದರಲ್ಲೂ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಒಬ್ಬರದ್ದು ಕೂಡ ಘೋಷಣೆ ಆಗಿಲ್ಲ. ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆ ಇದೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ಕುರಿತಂತೆಯೂ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ಟಿಕೆಟ್ ವಿಚಾರವಾಗಿ ಬಿಜೆಪಿ ನಾಯಕರು ಏನ್ ಹೇಳ್ತಿದ್ದಾರೆ ನೋಡೋಣ. 8 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾಜಿ, ನಡ್ಡಾಜಿ ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ. ಯಾರಿಗೆ ಸೀಟನ್ನು ಕೊಡಬೇಕು ಅನ್ನೋದು ಯಾವುದು ಫೈನಲೈಸ್ ಆಗಿಲ್ಲ. ಅದೆಲ್ಲವನ್ನು ಸಹ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮಾತುಕತೆ ಆಡಿ ಒಂದು 2-3 ದಿವಸದಲ್ಲಿ ನಮಗೆ ಸ್ಪಷ್ಟತೆ ಗೊತ್ತಾಗಬಹುದು. ಬಟ್ ಚರ್ಚೆ ಮಾತ್ರ ಎಲ್ಲ 28 ಲೋಕಸಭಾ ಕ್ಷೇತ್ರ ಬಗ್ಗೆ ಚರ್ಚೆ ಆಗಿದೆ. ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋ ನನ್ನ ನಿರ್ಧಾರ ಯಾವತ್ತಿಗೂ ಅಚಲ. ಇನ್ನೇನು ಕೆಲವೇ ದಿನಗಳು ಎಲ್ಲ ನಿಮ್ಮ ಮುಂದೆ ಇರುತ್ತೆ. ಒಂದು 2 ಡೇಸೋ 3 ಡೇಸೋ ಮ್ಯಾಕ್ಸಿಮಮ್ ಒಂದು ವಾರ ಅಷ್ಟೇ ತಾನೇ. ಕಾಯಿರಿ, ಯಾವಾಗ ಮಾತಾಡೋಣ. ಒಪ್ಪಿಸಿದೆ. ನಿರಾಶವಾದಿಗಳೇನಲ್ಲ, ಆಶಾವಾದಿಗಳು ಅಲ್ಲಲ್ಲ. ಪಾರ್ಟಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಇನ್ನು. ಈಗಾಗಲೇ ಚುನಾವಣಾ ಆಯೋಗ ಕೂಡ ದಿನಾಂಕವನ್ನ ಪ್ರಕಟ ಮಾಡುತ್ತೆ. ಆದರೆ ಈಗಾಗಲೇ ತಾಲೀಮು ಬಹಳ ಜೋರಾಗಿ ನಡೀತಾ ಇದೆ. ಕರ್ನಾಟಕವೇ ಬಹಳ ಇಂಪಾರ್ಟೆಂಟ್ ಎಲ್ಲ ಪಕ್ಷಗಳಿಗೂ ಕೂಡ. ಇದರ ಬಗ್ಗೆ ಚರ್ಚೆಯನ್ನು, ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಈಗಾಗಲೇ ಕರ್ನಾಟಕ ಎರಡೂ ಪಕ್ಷಗಳಿಗೂ, ಕಾಂಗ್ರೆಸ್, ರಾಷ್ಟ್ರೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಗಾಗಲೇ ಗೆಲ್ಲುವ ಮಾನದಂಡದ ಆಧಾರದ ಮೇಲೆ ಅದನ್ನು ಉಳಿದಂತೆ ಬೇರೆ ಯಾವ್ಯಾವ ರೀತಿಯಾದಂತಹ ಮಾನದಂಡಗಳ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ. ಅಫ್ಕೋರ್ಸ್ ನವಿತಾ, ನೀವು ಹೇಳಿದಂತೆ ಎರಡೂ ಪಕ್ಷಗಳಿಗೂ ಕೂಡ ಕರ್ನಾಟಕ ಅತಿ ದೊಡ್ಡ ರಾಜ್ಯ. ಯಾಕಂದರೆ ದಕ್ಷಿಣದಲ್ಲಿ ತಮ್ಮ ಸ್ಥಾನ ಗಳಿಕೆಯನ್ನು ಹೆಚ್ಚಿಗೆ ಮಾಡ್ಕೊಬೇಕು ಅಂತಂದಾಗ ದಕ್ಷಿಣದಲ್ಲಿ, ಅದರಲ್ಲೂ ಕರ್ನಾಟಕದ ಒಂದು ಕೊಡುಗೆಯ ನಿರೀಕ್ಷೆಯಲ್ಲಿ ಎರಡೂ ಪಕ್ಷಗಳ ರಾಷ್ಟ್ರೀಯ ನಾಯಕರಿದ್ದಾರೆ. ಈ ಕಾರಣಕ್ಕೆ ಕಾಂಗ್ರೆಸ್ಗೆ ಸಹಜವಾಗಿ ಕರ್ನಾಟಕದ ಜೊತೆಗೆ ತೆಲಂಗಾಣದ ಟ್ಯಾಲಿಯನ್ನು ಭದ್ರ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರ ಒಂದು ಗ್ಯಾರಂಟಿಗೆ ಮನ್ನಣೆ ಸಿಗ್ತಾ ಇಲ್ವಾ, ಅಥವಾ ಅವರ ಒಂದು ರೆಟರಿಕ್ ಏನು ಬಿಲ್ಡ್ ಮಾಡಿದ್ರು, ಸೌತ್ ವರ್ಸಸ್ ನಾರ್ತ್ ಅಥವಾ ಸೆಂಟ್ರಲ್ ವರ್ಸಸ್ ಸ್ಟೇಟ್ ಅಂತ ಎಲ್ಲ ಒಂದು ಆಯಾಮಗಳಿಗೆ ಜನ ಸ್ಪಂದನೆ ಕೊಟ್ರ ಇಲ್ವಾ ಅನ್ನುವಂಥದ್ದು. ಸೊ ಗೊತ್ತಾಗುತ್ತೆ. ಇವತ್ತು ಕೂಡ ಏನು ಸಿದ್ದರಾಮಯ್ಯ ಅವರು ಕೂಡ ಅದೇ ಮಾತನಾಡಿದ್ದಾರೆ, ಗ್ಯಾರಂಟಿಯನ್ನು ಸೋಲಿಸಬೇಡಿ. ಅಂದರೆ ಅವರ ಅಭ್ಯರ್ಥಿಗಳಿಗೆ ಹೇಗೆ ಬಿಜೆಪಿಯಲ್ಲಿ ನಮ್ಮ ಪ್ರತಿ ಕ್ಷೇತ್ರಕ್ಕೂ ಕೂಡ ನರೇಂದ್ರ ಮೋದಿ ಅಭ್ಯರ್ಥಿ ಅಂತ ಹೇಳ್ತಾರೆ, ಹಾಗೆ ನಮ್ಮ ಪ್ರತಿ ಕ್ಷೇತ್ರಕ್ಕೂ ಕೂಡ ಗ್ಯಾರಂಟಿ ಅಭ್ಯರ್ಥಿ ಅನ್ನುವಂಥ ಒಂದು ಏನು ಆಯಾಮವನ್ನು ಕೊಡಲಿಕ್ಕೆ ಸರ್ವ ಪ್ರಯತ್ನವನ್ನು ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಗೊತ್ತವರಿಗೆ ರಾಷ್ಟ್ರೀಯತೆ, ಹಿಂದುತ್ವ ಮತ್ತು ವರ್ಚಸ್ಸು, ದಿಲ್ಲಿಯ ನಾಯಕತ್ವ, ಈ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಕೊರತೆ ಇದೆ ಅಂತ ಗೊತ್ತಿರೋದ್ರಿಂದ ಸಹಜವಾಗಿ ಈ ರೀತಿ ಜನಪರ ಯೋಜನೆಗಳು ಅಂತ ಏನು ಪ್ರಚಾರವನ್ನು ಕೊಟ್ಟು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಬೇಕು ಅನ್ನೋ ಲೆಕ್ಕಾಚಾರದಿದ್ದಾರೆ. ಮತ್ತು ಜೊತೆಗೆ ವೈಯಕ್ತಿಕವಾಗಿ CM DCMಗೂ ಕೂಡ ಅತ್ಯಂತ ಅವಶ್ಯಕ ಅವರ ಒಂದು ನಾಯಕತ್ವ. ಅಥವಾ 136 ಸ್ಥಾನಗಳು ಬಂದಿದ್ದು 135 ಆಡಳಿತ ವಿರೋಧಿ ಅಲೆಯಿಂದಲೇ ಹೊರತು ಇವರ ಒಂದು ಕೊಡುಗೆ ಏನಿಲ್ಲ ಅನ್ನುವಂಥ ಒಂದು ಏನೋ ಒಟ್ಟಾರೆ ಏನು ಆಯಾಮ ಬರಬಾರ್ದು. ಮತ್ತು ಬಿಜೆಪಿ ಆಂತರಿಕ ಕಲಹ ಮತ್ತು ಟಿಕೆಟ್ ಗೊಂದಲಗಳು, ಈ ಕಾರಣಗಳಿಂದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅನ್ನೋ ಒಂದು ಮಾತನ್ನು ಕೂಡ ಏನು ಹೇಳ್ತಾರೆ, ಅದೇ ನಿಜ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಶ್ರಮವೂ ಇದೆ ಅಂತ ಒಂದು ಎಕ್ಸ್ಟೆಂಡ್ ಏನು ಆ ಒಂದು ರಿಸಲ್ಟ್ ಅನ್ನು ತೋರಿಸಬೇಕು ಅಂತಂದ್ರೆ ಈ ಒಂದು ಲೋಕಸಭಾ ಚುನಾವಣೆ ಏನು ಅತ್ಯಂತ ಅನಿವಾರ್ಯ ಆಗಿರೋದ್ರಿಂದ ವೈಯಕ್ತಿಕವಾಗಿ ಮತ್ತು ಪಕ್ಷದ ಹಿತಾಸಕ್ತಿಯ ಕಾರಣಕ್ಕೂ ಕೂಡ ಒದ್ದಾಡ್ತಾ ಇದೆ. ಆದರೆ ಅದೆಲ್ಲವನ್ನು ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಸಮರ್ಥ ಸೇನಾನಿಗಳು ಬೇಕು. ಒಂದು ಕಡೆ ಏನು ಗ್ಯಾರಂಟಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಕೂಡ ಸ್ಥಳೀಯವಾಗಿ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಏನು ಜಯ ಪರಾಜಯಗಳ ಒಂದು ಲೆಕ್ಕಾಚಾರ ನಿರ್ಧಾರ ಆಗೋದ್ರಿಂದ ಆ ಅಭ್ಯರ್ಥಿಗೂ ಕೂಡ ಮನ್ನಣೆ ಕೊಡುವಂಥ ಒಂದು 2-3 ಸುತ್ತಿನ ಒಂದು ಏನು ಸರ್ವೆಗಳನ್ನು ಮಾಡಿ ಮತ್ತು ಸ್ಥಳೀಯ ಅಭಿಪ್ರಾಯಗಳನ್ನು ಪಡೆದು, ಏನು ಸಚಿವರು ಕೆಲವರು ಬರಲ್ಲ, ಈಗಾಗಲೇ ಅದ್ರ ಬಗ್ಗೆ ದೊಡ್ಡ ಜಟಾಪಟಿ ಆಗಿದೆ, ಅದಕ್ಕೆ ಪ್ರತಿಯಾಗಿ ಬೇರೆ ಬೇರೆ ದಲಿತ CM ಅದು ಇದು ಎಲ್ಲ ವಿಚಾರಗಳು ಬಂದಿದೆ. ಸೊ ಅದೆಲ್ಲದರ ಹೊರತಾಗಿ ಯಾವ ರೀತಿ ಟಿಕೆಟನ್ನು ಮ್ಯಾನೇಜ್ ಮಾಡ್ತಾರೆ ಮತ್ತು ಕೆಲವು ಕಡೆ ಫಾರ್ ಎಕ್ಸಾಂಪಲ್ ತುಮಕೂರು ಇರುವಂಥ ಕ್ಷೇತ್ರಗಳಲ್ಲಿ ಹೇಗೆ ಮುದ್ದಾನು ಮೇಗೌಡ ಅವರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಕೊಡಬಾರ್ದು ಅಂತ ಕೊಡಬೇಕು ಅಂತ, ಹೀಗೆ ಹಲವಾರು ವಿಚಾರಗಳಿಗೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ವಿಚಾರವಾಗಿ ಸರ್ವಾನುಮತ ಒಂದು MLAಗಳೇ ಎಲ್ಲ ಬೆಂಬಲ ಇದ್ರೂ ಕೂಡ ಅಲ್ಲಲ್ಲಿ ಸ್ಥಳೀಯವಾಗಿ ನಾಯಕರುಗಳ ಏನು ವಿರೋಧ ಪ್ರತಿರೋಧಗಳಿರೋದ್ರಿಂದ ಮತ್ತು ಬೇರೆ ಬೇರೆ ಈಗ ಹರಿಪ್ರಸಾದ್ ಅಂತವ್ರು ಹೇಳ್ತಾರೆ ನಾಯಕರು MLC ನಮ್ಮ ಕಾಂಗ್ರೆಸ್ ಇನ್ನೂ ರೆಡಿಯಾಗಿಲ್ಲ ಅನಿಸ್ತಾ ಇದೆ, ಇನ್ನು ಕಂಪ್ಲೀಟ್ ಆಗಿ. ಜೊತೆಗೆ CM DCM ಅವ್ರ ನೇತೃತ್ವದಲ್ಲಿ ಗೆದ್ಕೊಂತಾರೆ ಬಿಡಿ ಅನ್ನೋಂಥ. ಸೊ ಅಂತಹ ಒಂದು ಅವರೇನು ಅಫ್ಕೋರ್ಸ್ ಎಲೆಕ್ಟ್ರಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡುವಂಥ ನಾಯಕರಲ್ಲ, ಆದರೂ ಕೂಡ
ಒಟ್ಟಾರೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಯಾವ ಸೂತ್ರವನ್ನು ಅನುಸರಿಸುತ್ತೆ ಮತ್ತು ಈಗಾಗಲೇ ಆಪರೇಷನ್ಗಳಿಗೆ ಕೈ ಹಾಕಿದೆ, ಹೆಬ್ಬಾರ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಅದ್ರ ಜೊತೆಗೆ ಇನ್ನಷ್ಟು ಬರ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿರ್ಬೋದು. ಸೊ ಸ್ಥಳೀಯವಾಗಿ ವಿಧಾನಸಭಾ ಚುನಾವಣೆಯ ರೀತಿಯಲ್ಲೇ ಟಿಕೆಟ್ ಹಂಚಿಕೆಗೆ ಸರ್ವ ರೀತಿಯ ಒಂದು ಸೂತ್ರವನ್ನು ಅನುಸರಿಸಿ ಜೊತೆಗೆ ಎದುರಾಳಿ ಪಕ್ಷದ ಅತೃಪ್ತರನ್ನು ಅಸಮಾಧಾನಿತರನ್ನು ಕೂಡ ಒಗ್ಗೂಡಿಸಿಕೊಂಡು ವಿಧಾನಸಭಾ ಸೆಗ್ಮೆಂಟ್ಗಳಲ್ಲಿ ಹೆಚ್ಚುವರಿ ಲೀಡನ್ನು ಪಡ್ಕೊಳ್ಳೋದ್ರ ಮೂಲಕ ಲೋಕಸಭೆಯಲ್ಲಿ ಏನು ಗ್ಯಾರಂಟಿ ಮಾಡ್ಕೊಬೇಕು ಮತಗಳ ಏನು ಸ್ಥಾನ ಗಳಿಕೆಯನ್ನು ಅನ್ನೋ ಲೆಕ್ಕಾಚಾರದಲ್ಲಿದೆ. ಅದೆಲ್ಲವೂ ಕೂಡ ಈಗ ಸಿ ಸಭೆಯಲ್ಲಿ ಡಿಸ್ಕಸ್ ಆಗುವಂಥದ್ದು ಹೇಗೆ ಅನ್ನೋದು. ಇನ್ನು ಬಿಜೆಪಿಗೆ ಈಗಾಗಲೇ ಗೊತ್ತಿದೆ, ಮಾಜಿ ಸಿಎಂಗಳೇನಾದರೂ ಈ ಇರೋಂಥವ್ರು ಈಗ ಏನು ಸದಾನಂದ ಗೌಡರು ಉಳಿತಾರಾ ಉಳಿಯಲ್ವ, ಯಾಕಂದ್ರೆ ಅವ್ರ ಪರವಾಗಿ ಕೊಡೋಣ ಅನ್ನುವಂಥ ಒಂದು ಮಾತನ್ನು ಕೂಡ ಯಡಿಯೂರಪ್ಪ ಹೇಳಿದ್ದಾರೆ ಅನ್ನುವಂಥದ್ದು. ಕೆಲವರಿಗೆಲ್ಲ ಓಕೆ ವಿರೋಧ ಇದೆ, ಸ್ಥಳೀಯ ವಿರೋಧ ಇದೆ, ಭಿನ್ನಮತಗಳಿದೆ, ಅದೆಲ್ಲದರ ಹೊರತಾಗಿಯೂ ಕೂಡ ಕೆಲವರಿಗೆ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಶೋಭಾ ಕರಂದ್ಲಾಜೆ ಪರ ಓಪನ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವರಿಗೆ ಗೋ ಬ್ಯಾಕ್ ಏನು ಶೋಭಾ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಚಿಕ್ಕಮಗಳೂರು ನಡೀತಾ ಇದೆ, ಉಡುಪಿಯಲ್ಲಿ ಏನು ರ್ಯಾಲಿಗಳು ನಡೀತಾ ಇದೆ. ಇದೆಲ್ಲದರ ಹೊರತಾಗಿ ಕೆಲವರಿಗೆ ಕೊಡಬೇಕು ಅನ್ನುವಂಥ ಒಂದು ಏನು ಮಾತುಗಳನ್ನು ಯಡಿಯೂರಪ್ಪ ಹೇಳಿದರೆ ವಿಧಾನಸಭಾ ಚುನಾವಣೆಯ ತಪ್ಪನ್ನು ಅರಿತುಕೊಂಡು ಆ ಸಂದರ್ಭದಲ್ಲಿ ಆದಂಥ ಏನು ಪ್ರಮಾದಗಳು ಪುನರಾವರ್ತನೆ ಆಗದ ರೀತಿ ಲೆಕ್ಕಾಚಾರ ಹಾಕಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನೇ ಬಹುತೇಕ ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಸಂಸದೀಯ ಮಂಡಳಿ ಸಭೆಯಲ್ಲಿ, ಚುನಾವಣಾ ಸಮಿತಿ ಸಭೆಯಲ್ಲಿ. ಆದರೆ ಅದರ ಹೊರತಾಗಿ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಏನಿದೆ, ಯಾಕಂದರೆ ಮೋದಿಯವರ ವರ್ಚಸ್ಸು ಕಳೆದು ಹೋಗಿರುವಂಥ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಪಣಕ್ಕಿಟ್ಟಂಥ ವರ್ಚಸ್ಸು ಏನಿತ್ತು ಅದಕ್ಕೆ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡ್ಕೊಬೇಕು ಅಂದರೆ ಈಗಿರುವಂಥ ಏನು ವಿಶ್ವಗುರು 5 ಟ್ರಿಲಿಯನ್ ಆರ್ಥಿಕತೆ ಅಥವಾ ಗ್ಲೋಬಲ್ ಇಮೇಜು, ಮೋದಿಯವರ ವರ್ಚಸ್ಸು, ಮೋದಿ ಗ್ಯಾರಂಟಿ ಎಲ್ಲವೂ ಕೂಡ ಮತ್ತೆ ಕರ್ನಾಟಕದಿಂದ ಎಲ್ಲಿ ಕಳ್ಕೊಂಡು ಅಲ್ಲಿಂದನೇ ವಾಪಸ್ ತಗೋಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿರೋದ್ರಿಂದ ಆ ಒಂದು ಮೋದಿಯವರ ಅಲೆಯಲ್ಲೇ ಗೆದ್ದು ಬಿಡಬೇಕು ಅಂತ ಕೆಲವರು ಏನು ಹಾಲಿ ಸಂಸದರುಗಳು ಇದ್ದಾರೆ. ಇನ್ನು ಟಿಕೆಟ್ ನಿರೀಕ್ಷೆಯಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಜನಸಂಪರ್ಕ ಇರ್ಬೋದು ಅಥವಾ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋದ್ರಲ್ಲಿ ಮನವರಿಕೆ ಮಾಡೋದ್ರಲ್ಲಿ ಕೆಲವರು ಫೇಲ್ ಆಗಿದ್ದಾರೆ ಅಂತ ಅವರದ್ದೇ ಪಕ್ಷದ ಏನು ಆಂತರಿಕ ಸರ್ವೆಗಳಲ್ಲಿ ಏನು ಹೇಳ್ತಾ ಇದ್ದಾವೆ. ಸೊ ಅದೆಲ್ಲದರ ಹೊರತಾಗಿ ಇರುವಂಥ ಆ ರೀತಿ ನಿರೀಕ್ಷೆ ಇಟ್ಕೊಂಡಿರುವಂಥ ಏನು ಹಾಲಿ ಸಂಸದರಿಗೆ ಮತ್ತು ಟಿಕೆಟ್ ಆಕಾಂಕ್ಷಿತರಿಗೆ ಕೊಡಬೇಕಾ ಅಥವಾ ಅಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ಗೆ ಅವಕಾಶ ಇದೆಯಾ, ಮಾಡಿದಂಥ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಾದಂಥ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾವ ಅಥವಾ ಈ ಸಲ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇದೆಯಾ ಒಂದು ಪಿಚ್ಚು, ಈ ಎಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡುವಂಥದ್ದು ಕಾಣಿಸ್ತಾ ಇದೆ. ಸಹಜವಾಗಿ ಪ್ರತಾಪ್ ಸಿಂಹ ಮೈಸೂರು ಕ್ಷೇತ್ರ ಸಂಬಂಧಪಟ್ಟಂಗೆ ಮತ್ತೆ ಮಂಡ್ಯದ ಏನಾಗ್ತದೆ ಇಬ್ರು ಕಾನ್ಫಿಡೆಂಟ್ ಆಗಿದ್ದಾರೆ. ಒಂದ್ ಕಡೆ ಕುಮಾರಸ್ವಾಮಿ ನೀವೆಲ್ಲ ಕೆಲಸ ಶುರು ಮಾಡಿ ನಾನು ಹೇಳ್ದವ್ರಿಗೆ ಹಾಗೆ ಆಗುತ್ತೆ ಅನ್ನೋ ಅವ್ರು ಕಾನ್ಫಿಡೆಂಟ್ ಆಗಿದ್ದಾರೆ, ಸುಮಲತಾ ಅವರು ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ, ಇನ್ನು ಸ್ವಲ್ಪ ವೇಟ್ ಮಾಡಿ 3 ದಿನ ಅಂತ. ಸೊ ಒಟ್ಟಾರೆ ಕೆಲವು ಸೂಕ್ಷ್ಮ ಕ್ಷೇತ್ರಗಳು ಫಾರ್ ಎಕ್ಸಾಂಪಲ್ ಸೋಮಣ್ಣ ತುಮಕೂರಲ್ಲಿ ಇಂಥ ಕ್ಷೇತ್ರಗಳನ್ನ ಯಾವ ರೀತಿ ಮಾಡಬೇಕು, ಅನಂತಕುಮಾರ್ ಹೆಗಡೆ ಮೊನ್ನೆಯನ್ನು ಕುರ್ಚಿಯನ್ನು ಎತ್ತಿ ಯಾರಾದರೂ ಬನ್ನಿ ತಾಕತ್ತಿದ್ರೆ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಂಥ ಹಲವಾರು ಸಂದೇಶಗಳನ್ನು ಅವರದ್ದೇ ಆದ ರೀತಿಯಲ್ಲಿ ಕೊಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಯಾವ ರೀತಿ ಮನ್ನಣೆಯನ್ನು ಕೊಡ್ತಾರೆ ಅಥವಾ ಮನೆಗೆ ಕಳಿಸ್ತಾರೆ ಎಲ್ಲವೂ ಕೂಡ ಇನ್ನೊಂದು 2-3 ದಿವಸ ನಿರ್ಧಾರ ಆಗುತ್ತೆ. ನವಿತಾ ಎಸ್ ಪಟೇಲ್ ರೀ, ನಿಮಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ BJP ಮತ್ತು ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲಕ್ಕೆ ಇರ್ತಕ್ಕಂಥ ಅವಕಾಶಗಳು. ಇದೇ ಕಾರಣಕ್ಕಾಗಿ ಮಾಜಿ ಪ್ರಧಾನಿಗಳು H.D. ದೇವೇಗೌಡರು ನಾವು ನಿಮ್ಮ ಜೊತೆ ಅಲಯನ್ಸ್ ಆಗ್ತೀವಿ ಅಂದ ಕೂಡಲೇ ಅವರು ಏನೂ ಮಾತಾಡಲಿಲ್ಲ. ಹಂಗಾಗಿ ಹೆಚ್ಚು ಸೀಟ್ ಗೆಲ್ಬೋದು, JDS ಮತ್ತು BJP ಮೈತ್ರಿ ಆದರೆ ಒಂದಷ್ಟು ಸ್ಥಾನಗಳಲ್ಲಿ ಹೆಚ್ಚು ಗೆಲ್ಬೋದು ಅಂತ ಅವರ ಲೆಕ್ಕಾಚಾರ. ಹಾಗಾಗಿ ಇವತ್ತು ಕೂಡ ಮಾಜಿ ಮುಖ್ಯಮಂತ್ರಿ B.S. ಯಡಿಯೂರಪ್ಪನವರು ನಾವು 25 ಸೀಟ್ ಗೆಲ್ತೀವಿ ಅಂತ ಒಂದು ಆತ್ಮವಿಶ್ವಾಸದಲ್ಲಿ ಹೇಳ್ತಿರುವಂಥದ್ದು. ಅದು ಮೋದಿ ಅಲೆ ಬೇರೆ ಬೇರೆ ಕಾರಣಕ್ಕಾಗಿ. ಇದೀಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಗ್ಯಾರಂಟಿ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನೀವು 20 ಸೀಟ್ ಗೆಲ್ಲಲಿಕ್ಕೆ ಯಾಕೆ ಆಗಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು. ನಿಮಗೆ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು ಈಗಾಗಲೇ 4.25 ಕೋಟಿ ಜನರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿದ್ದು ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಮತಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ಇದು ಅತಿ ದೊಡ್ಡ ವೈಫಲ್ಯ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಆಗಲ್ಲ ಅಂತ ಇದ್ದಿರೋ ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿರುವಂಥದ್ದು. ಹಾಗಾಗಿ ಅದರಲ್ಲಿ ನಿಮಗೆ 4,30,00,000 ಬಹುತೇಕ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳು ಇರ್ತಕ್ಕಂಥದ್ದು. ನಿಮಗೆ ಬಸ್ ಇರುವಂಥದ್ದು, ಜೊತೆಗೆ ಗೃಹಲಕ್ಷ್ಮಿ ಇರ್ತಕ್ಕಂಥದ್ದು, ಇನ್ನು ಸಾಮಾನ್ಯವಾಗಿ ಕರೆಂಟ್ ಬಿಲ್ಲು ಮೈನಸ್ ಯಾರಿಗೆಲ್ಲ ಆಗ್ತದೆ ಅವ್ರಿಗೆಲ್ಲರೂ ಕೂಡ ಅನುಕೂಲ ಆಗಿರುವಂಥದ್ದು. ಹಾಗಾಗಿ ಗ್ಯಾರಂಟಿ ಹಾಲೆಯಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಇದೇ ಕಾರಣಕ್ಕಾಗಿ ಗ್ಯಾರಂಟಿಗೆ ಮೋಸ ಮಾಡಬೇಡಿ, ಗ್ಯಾರಂಟಿಯ ಋಣ ತೀರಿಸಿ, ಗ್ಯಾರಂಟಿಗಾಗಿ ಕಾಂಗ್ರೆಸ್ಸನ್ನು ಕೈ ಹಿಡಿರಿ. ಒಂದು ವೇಳೆ ನೀವು ಕಾಂಗ್ರೆಸ್ಸನ್ನು ಕೈ ಹಿಡಿದರೆ ಗ್ಯಾರಂಟಿಯನ್ನು ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿಯನ್ನು ನಿಲ್ಲಿಸ್ತಾರೆ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಅನೇಕ ನಿಮಗೆ ಕಾಂಗ್ರೆಸ್ಗೆ ಸುಮಾರು 13 ಕ್ಷೇತ್ರಗಳಲ್ಲಿ ಈ ಕ್ಷಣದವರೆಗೂ ಅವರು ಇಂಥದೇ ಕ್ಯಾಂಡಿಡೇಟ್ ಅಂತ ಕ್ಯಾಂಡಿಡೇಟ್ಗಳಿಲ್ಲ. ಅದು ದೊಡ್ಡ ಅವರಿಗೆ ಡ್ರಾಬ್ಯಾಕ್ ಆಗಿರುವಂಥದ್ದು. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ 10ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಚರ್ಚೆ ನಡೀತಿರುವಂಥದ್ದು. ಅದರಲ್ಲಿ ನಿಮಗೆ ಉತ್ತರ ಕನ್ನಡದಿಂದ ಹಿಡಿದು ಮೈಸೂರು ಕೂಡ ಚರ್ಚೆ ಆಗ್ತಿರುವಂಥದ್ದು. ಈಗ ಭಾಳಷ್ಟು ಜನ ರಿಟೈರ್ಡ್ ಆಗಿದ್ದಾರೆ, ಚಾಮರಾಜನಗರ ರಿಟೈರ್ಡ್ ಆಗಿದ್ದಾರೆ, ತುಮಕೂರು ರಿಟೈರ್ಡ್ ಆಗಿರುವಂಥದ್ದು. ಜಿಗಜಿಣಿಗೆ ನಾನು ಇಲ್ಲಲ್ಲ ಅಂತ, ನಾರಾಯಣಸ್ವಾಮಿ ಕೂಡ ನಾನು ಇಲ್ಲಲ್ಲ ಅಂತಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಕೂಡ ಅತಿ ದೊಡ್ಡ ತಲೆನೋವು.
ಈಗ ಮೈಸೂರಿನಲ್ಲಿ ನೋಡಿ ನಿಮಗೆ ಒಂದಷ್ಟು ಗೊಂದಲ ಯದುವೀರ್ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಮೈಸೂರಿಗೆ ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಸುಮಲತಾ ಅಲ್ಲಿಗೆ ಶಿಫ್ಟ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಈಗ ಬಂದಿರತಕ್ಕಂಥ ನ್ಯೂಸು. ಇನ್ನು ಕಾಂಗ್ರೆಸ್ನಿಂದ 2 ಜನ ಲೀಸ್ಟಲ್ಲಿ 2 ಜನ ಪಟ್ಟಿ ಕಳಿಸಿದ್ದಾರೆ. ಒಂದು ಎಂ ಲಕ್ಷ್ಮಣ್ ಮತ್ತು ಇನ್ನೊಂದು ಡಾಕ್ಟರ್ BJ ವಿಜಯಕುಮಾರ್ ಹೆಸರನ್ನು ಕಳಿಸ್ಕೊಟ್ಟಿದ್ದಾರೆ. ಇದರ ನಡುವೆ ಮೈಸೂರಿನಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಿರುವಂಥದ್ದು ಇವತ್ತಿನ ಬೆಳವಣಿಗೆ. ನಿಮಗೆ ಮೈಸೂರಿನಲ್ಲಿ GT ದೇವೇಗೌಡ ಮತ್ತು ಹರೀಶ್ ಅವರ ಪುತ್ರ ಅವ್ರನ್ನ ಕಾಂಗ್ರೆಸ್ಗೆ ಸೆಳೆದುಕೊಂಡು ಅವರ ಪುತ್ರ ಹರೀಶ್ ಅವರಿಗೆ ಲೋಕಸಭೆ ಟಿಕೆಟ್ ಕೊಟ್ಟರೆ ಹೆಂಗೆ ಅಂತೇಳಿ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಕೂಡ ಇದೀಗ ಆರಂಭ ಆಗಿರುವಂಥದ್ದು. ಇನ್ನು ನಿಮಗೆ ಇನ್ನೊಂದು ಬ್ರೇಕಿಂಗ್ ಅಂತ ಹೇಳಿದರೆ, ಬೆಂಗಳೂರು ದಕ್ಷಿಣಕ್ಕೆ ಭಾರತೀಯ ಜನತಾ ಪಕ್ಷದ MLC ಆಗಿರ್ತಕ್ಕಂಥ ತೇಜಸ್ವಿನಿ ಗೌಡ ಇದ್ದಾರಲ್ಲ, ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ಗೆ ಬರ್ತೀನಿ ಅಂತ ಹೇಳಿದ್ರೆ ಅವರು ಮೈಸೂರು ಟಿಕೆಟನ್ನು ಕೊಟ್ಟರು. ಮೈಸೂರು ಕೊಡಗು ಟಿಕೆಟನ್ನು ಕೇಳಿದ್ರು. ಯಾವ ಕಾರಣಕ್ಕೆ ನಾವು ಆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈಗ ಬೆಂಗಳೂರು ದಕ್ಷಿಣಕ್ಕೆ ಕಾಂಗ್ರೆಸ್ನ ಟಿಕೆಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ತೇಜಸ್ವಿನಿ ಗೌಡರ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಅವರು ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ ತಕ್ಷಣ ಅವರು ರಾಜೀನಾಮೆ ನೀಡಿ ಬೆಂಗಳೂರು ಸೌತ್ನ ಯಾವ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ತಾಯಿದ್ರು, ಯಾವ ಬ್ರದರ್ಸ್ DK ಶಿವಕುಮಾರ್ ಮತ್ತು ಸುರೇಶ್ ಅವ್ರನ್ನ ಏನು ಜನ್ಮಾಂತರ ಶತ್ರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ರು. ಈಗ ಅವರೇ ಈಗ ತೇಜಸ್ವಿನಿ ಗೌಡರವರೇ ಇದೀಗ ಬೆಂಗಳೂರು ಸೌತ್ನ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಬೆಂಗಳೂರು ಉತ್ತರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಮಾತುಕತೆಯನ್ನು ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಇನ್ನೂ ಕೂಡ ಮನಸ್ಸು ಮಾಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಚರ್ಚೆ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತೆಲ್ಲ ಹೇಳ್ತಿರುವಂಥದ್ದು. ಇನ್ನು ST ಸೋಮಶೇಖರ್ ನಾನು ಚುನಾವಣೆಗೆ ನಿಲ್ಲಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆ ಕೊಟ್ಟ ತಕ್ಷಣ ನಾನು ಮತ್ತೆ ಯಶವಂತಪುರದಿಂದಲೇ ನಿಲ್ತೀನಿ ಅಂತ ಹೇಳ್ತಾರೆ. ಇನ್ನು ಶಿವರಾಮ್ ಹೆಬ್ಬಾರ್ ಕೂಡ ಉತ್ತರ ಕನ್ನಡದಲ್ಲಿ ಒಂದು ವೇಳೆ ಅನಂತಕುಮಾರ್ ಹೆಗಡೆ ಅವರು ನಿಂತರೆ, ಅನಂತಕುಮಾರ್ ಹೆಗಡೆ ಅವರೇ BJP ಅಭ್ಯರ್ಥಿ ಆದರೆ ನಾನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಲ್ಲ, ನೀವು ಅಂಜಲಿ ನಿಂಬಾಳ್ಕರ್ ಕೊಡಿ ಅಂತ ಹೇಳ್ತಿರುವಂಥದ್ದು. ಇದ್ರ ನಡುವೆ ನಿಮಗೆ ಈಗಾಗಲೇ ಕ್ಲಾರಿಫಿಕೇಶನ್ ನೋಟಿಸ್ ಕೊಟ್ಟಿದ್ರು, ನಿಮ್ಮನ್ನು ಒಂದು ವಾರದೊಳಗೆ ಉತ್ತರ ಕೊಡಿ ಅಂತ. 2 ಜನ 150 ಪೇಜ್ ಉತ್ತರ ಕೊಟ್ಟಿದ್ದಾರಂತೆ. ಯಾರು ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಅವರು ನೋಟಿಸ್ಗೆ ಉತ್ತರ ಕೊಟ್ಟಿರೋದು ಎಷ್ಟು ಹೇಳಿ, 150 ಪೇಜು. ಅದನ್ನು 150 ಪೇಜಿನಾರು ಓದಲಿಕ್ಕೆ ಒಂದು ದಿನ ಬೇಕು, ಆ ಥರ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರಂತೆ. ಯಾಕೆ ಇವರು ನಾವು ಯಾಕೆ ಓಟ್ ಹಾಕಿದ್ದೀವಿ ಅಂತ, ಹಳೇದು ರಾಜ್ಯಸಭೆಯಲ್ಲಿ ಏನೇನಾಯಿತು, ರಾಜ್ಯಸಭೆಯಲ್ಲಿ ಓಟಾಗ ಇದು ಇಲ್ಲಿ ವಿಪ್ ಲೆಕ್ಕಕ್ಕೆ ಬರಲ್ಲ ಅನ್ನೋದ್ರಿಂದ ಹಿಡಿದು ಶಿವರಾಮ್ ಹೆಬ್ಬಾರ್ ಓಟ್ ಹಾಕಿ ಯಾಕೆ ಗೈರದನ್ನೋದು ಅವರ ಅಡ್ವೊಕೇಟ್ಸ್ ರೆಡಿ ಮಾಡಿ ನೋಟಿಸಿಗೆ ಉತ್ತರ ಕೊಟ್ಟಿರೋದು 150 ಪೇಜ್. ಅಂದರೆ ಆ ಮುಖಾಂತರ BJಪಿಯವರು ಒಂದಷ್ಟು ನೋಟಿಸ್ ಕೊಟ್ಟರೆ ಅಡ್ವೊಕೇಟ್ ಡಿಸ್ಟರ್ಬ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈಗ ST ಸೋಮಶೇಖರ್ ನಿಲ್ಲಲ್ಲ ಅಂತಿದ್ದಾರಂತೆ. ಶಿವರಾಮ್ ಹೆಬ್ಬಾರ್ ಒಂದು ವೇಳೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆನೇ ಕ್ಯಾಂಡಿಡೇಟ್ ಆದರೆ ನಾನು ನಿಲ್ಲಲ್ಲ ಅಂತಿದ್ದಾರೆ. ಆ ಮುಖಾಂತರ ಅನಂತಕುಮಾರ್ ಹೆಗಡೆ ಕ್ಯಾಂಡಿಡೇಟ್ ಆದರೆ ಅಂಜಲಿ ನಿಂಬಾಳ್ಕರ್ ನಿಲ್ಲಿ ನನ್ನ ಸಹಾಯವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅನೇಕ ಕಡೆ ಗೊಂದಲಗಳಿರ್ತಕ್ಕಂಥ ನಿಮಗೆ BJಪಿಲಿ ಈಗ ದಕ್ಷಿಣ ಕನ್ನಡ ಅಲ್ಲಿ ಬ್ರಿಜೇಶ್ ಚೌಟ ಮತ್ತು ನಳಿನ್ ಕುಮಾರ್ ಕಟೀಲ್ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು. ಈಗ ಸಂಗಣ್ಣ ಕರಡಿ ಕೊಡದಿದ್ರೆ ಓಕೆ ಅಂತಿದ್ದಾರೆ. ಈ ಎಲ್ಲದರ ನಡುವೆ ಒಂದು ಕಡೆ ಉತ್ತರ ಕನ್ನಡದಲ್ಲಿ ಈಗ ನಿಮಗೆ ವಿಶೇಷ ಧಾರವಾಡದಲ್ಲೇ ಪ್ರಹ್ಲಾದ್ ಜೋಶಿಗೆ ಟಿಕೆಟ್ ಸಿಗೋ ಡೌಟ್ ಅನ್ನೋ ಇತ್ತೀಚೆಗೆ ಚರ್ಚೆ ಆಗ್ತಿರುವಂಥದ್ದು. ಒಂದು ವೇಳೆ ಅವರಿಗೆ ಧಾರವಾಡದಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಉತ್ತರ ಕನ್ನಡಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ಮಾಜಿ CM ಬಸವರಾಜ ಬೊಮ್ಮಾಯಿ ಹೆಸರು ಹಾವೇರಿಗೆ ಕೇಳಿ ಬರ್ತಿರುವಂಥದ್ದು. ಜೊತೆಗೆ ಜಗದೀಶ್ ಶೆಟ್ಟರ್ ಹೆಸರು ಕೂಡ ಹಾವೇರಿಗೆ ಕೇಳಿ ಬರ್ತಿದೆ ಮತ್ತು ಬೆಳಗಾವಿ ಕೇಳಿ ಬರ್ತಿದೆ. ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರನ್ನ ಬೆಳಗಾವಿ ಅಥವಾ ಬಾಗಲಕೋಟೆಗೆ ನಿಲ್ಲಿಸಬೇಕಂತೇಳಿ ಶತಾಯಗತ ಯಡಿಯೂರಪ್ಪನವ್ರು ಪ್ರಯತ್ನ ಮಾಡ್ತಾರೆ. ಆದರೆ ಯತ್ನಾಳ್ರವರು ನಂದು ಬಿಜಾಪುರವೇ ಕರ್ಮಭೂಮಿ ಜನ್ಮಭೂಮಿ ಅಂತೇಳಿ ಅವರು ಪಟ್ಟಿ ಹಿಡಿದು ಕೊಟ್ಟಿದ್ದು ನಾನು ಯಾವುದೇ ಕಾರಣ ಕೂಡ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಈ ಎಲ್ಲದರ ನಡುವೆ ಪ್ರಮುಖವಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ ಕಥೆ ಏನು ಅಂತ ಚರ್ಚೆ ಆಗ್ತಿರುವಂಥದ್ದು. ಅದೇ ರೀತಿ ಕಾಂಗ್ರೆಸ್ನ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಲ್ನ ಪುಷ್ ಮಾಡಬೇಕಂತೇಳಿ ಇದು ಮಾಡ್ತಾರೆ. ಆದರೆ ಸತೀಶ್ ಜಾರಕಿಹೊಳಿ ಒಪ್ತಾ ಇಲ್ಲ. ಜೊತೆಗೆ ಚಿಕ್ಕೋಡಿಗೆ ಎಲ್ಲ ಒಂದು ಕಡೆ ರಮೇಶ್ ಕತ್ತಿ ಅಂದರೆ ದಿವಂಗತ ಉಮೇಶ್ ಕತ್ತಿ ಅವರ ಬ್ರದರ್ಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ರಮೇಶ್ ಕತ್ತಿ ತಂದು ನಿಲ್ಲಿಸಬೇಕಂತ ಪ್ಲಾನ್ ನಡೀತಿರುವಂಥದ್ದು. ಮತ್ತೊಂದು ಕಡೆ ಸೌದಿ ತೆರೆಮರೆಯಲ್ಲಿ ತಮ್ಮ ಪುತ್ರ ಚಿದಾನಂದ್ ಸೌದಿ ಕೊಡಿಸ್ಬೇಕಂತ ನಡೀತಿರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಇಡೀ 28 ಲೋಕಸಭಾ ಕ್ಷೇತ್ರಗಳು ಒಬ್ಬ ಕುರುಬರಿಗೆ ಲೋಕಸಭೆ ಟಿಕೆಟನ್ನು ಕೊಡ್ತಿಲ್ಲ, ನಮ್ಮ ಚಿಕ್ಕೋಡಿಯಲ್ಲಿ ಅವಕಾಶ ಇದೆ, ಚಿಕ್ಕೋಡಿ ಕುರುಬರು ಟಿಕೆಟ್ ಕೊಡಿ ಅಂತ ಅವರು ಮುನ್ಸ್ಕೊಂಡಿರುವಂಥದ್ದು. ಇನ್ನು ತುಮಕೂರು ವಿಚಾರಕ್ಕೆ ಬಂದೆ, ಮುದ್ದು ಹನುಮೇಗೌಡರ ಪರವಾಗಿ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ರೆ ಈಗ ಸೈಡಲ್ಲಿ ಗೌರಿಶಂಕರ್ನ ಎಲೆಕ್ಷನ್ ನಿಲ್ಲಿಸೋಣ ಅಂತೇಳಿ ಈಗಾಗಲೇ ತಯಾರಿ ನಡೀತಿರುವಂಥದ್ದು. ಒಂದು ವೇಳೆ ವಿ ಸೋಮಣ್ಣ ಅವರಿಗೆ ಏನಾದರೂ BJಪಿಲಿ ಟಿಕೆಟ್ ಸಿಗಲಿಲ್ಲ ಅಂತೇಳಿ ವಿ ಸೋಮಣ್ಣ ಅವರೇ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನ ಅಭ್ಯರ್ಥಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಲಸೆ ಪರ್ವ ಕೂಡ ಆರಂಭ ಆಗುತ್ತೆ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.